ದೇವರಿಗೆ ಸ್ತೋತ್ರವಾಗಲಿ. ಈ ಪ್ರಿಯ ದಂಪತಿಗಳು ತನ್ನ ಮಗಳ ಹುಟ್ಟಿದ ದಿನದಲ್ಲಿ ನಮ್ಮೆಲ್ಲರನ್ನ ಕರೆಯಲ್ಪಟ್ಟ ನಿಮಿತ್ತವಾಗಿ ನಾವು ಸೇವಕರು, ಸಭಿಕರು, ಬಂಧುಗಳು, ಸ್ನೇಹಿತರು ಸಭೆಯಾಗಿ ಇಲ್ಲಿ ಕೂಡಿ ಬಂದು ಸ್ವಲ್ಪ ಸಮಯ ನಮ್ಮ ದೇವರನ್ನು ನಾವು ಘನಪಡಿಸಿದ್ದೇವೆ. ಯಾವಾಗ ನಾವು ದೇವರನ್ನ ಘನಪಡಿಸುತ್ತೇವೋ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ನನ್ನನ್ನು ಸನ್ಮಾನಿಸುವಾಗ ನಾನು ಅವರನ್ನು ಸನ್ಮಾನಿಸ್ತೇನೆ, ನನ್ನನ್ನು ಗೌರವಿಸುವಾಗ ಅವರನ್ನು ನಾನು ಗೌರವಿಸ್ತೇನೆ. ಆದ ಕಾರಣ ಈ ದಂಪತಿಗಳ ಒಂದು ಆಸೆ, ನನ್ನ ಮಗಳಿಗೆ 1 ವರ್ಷ ಆಗ್ತಾ ಇದೆ, 2ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾಳೆ. ದೇವರು ನಮಗೆ ತನ್ನ ಕೃಪೆಯ ಮೂಲಕವಾಗಿ ಒಂದು ಮಗುವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಸತ್ಯವೇದ ಈ ಮಗುವನ್ನು ಕುರಿತು ಏನು ಹೇಳುತ್ತೆ ಅಂದರೆ, ಗರ್ಭಫಲವು ದೇವರ ಒಂದು ಬಹುಮಾನ. ಆ ಬಹುಮಾನವನ್ನು ಕುರಿತು ನಾವು ನೋಡುವಾಗ ಅದು ವಿಶೇಷವಾಗಿ ದೇವರ ಆಶೀರ್ವಾದ ಮಾಡಿದ್ದಾನೆ. ಬಹುಮಾನ ಅಂದರೆ ಇಂಗ್ಲೀಷಲ್ಲಿ ಗಿಫ್ಟ್ ಅಂತ. ದೇವರ ವಾಕ್ಯ ಹೇಳ್ತದೆ, ಇವತ್ತು ಮಕ್ಕಳನ್ನು ಯಾರಿಗೆಲ್ಲ ದೇವರು ದಯಪಾಲಿಸಿಕೊಟ್ಟಿದ್ದಾನೋ ಆ ಮಕ್ಕಳೆಲ್ಲರೂ ಬಹುಮಾನಗಳು ಅಂತ ಸತ್ಯವೇದ ಬರೆಯಲ್ಪಟ್ಟಿದೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ ಗರ್ಭಫಲ ಕರ್ತನ ಒಂದು ಬಹುಮಾನ. ಆದ ಕಾರಣ ಈ ದಂಪತಿಗಳಿಗೆ ದೇವರು ಸುಂದರವಾದ ಒಂದು ಮಗುವನ್ನು ಅನುಗ್ರಹಿಸಿಕೊಟ್ಟಿದ್ದಾನಲ್ಲ, ಆ ಮಗುಗೆ 365 ದಿನ ದೇವರು ವಿಶೇಷವಾಗಿ ಕಾಪಾಡಿಕೊಂಡು ಬಂದಿದ್ದಾನೆ. ಯಾಕಂದರೆ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅಬ್ರಾಮ್ ಮತ್ತು ಸಾರಾ ಇವರಿಗೆ ಮಕ್ಕಳಿಲ್ಲ, ಆದರೆ ಮಕ್ಕಳಿಲ್ಲದೆ ಇರತಕ್ಕ ಇವರಿಗೆ ದೇವರ ಆಶೀರ್ವಾದ ಮಾಡ್ತಾನೆ. ನಾನು ನಿಮ್ಗೊಂದು ಮಗುವನ್ನು ಕೊಡ್ತೇನೆ, ಆ ಮಗುಗೆ ನೀವು ಈಸಾಕ್ ಅಂತ ಹೆಸರಿಡಬೇಕು ಅಂತ. ಪ್ರಿಯ ಸಹೋದರ ಸಹೋದರಿಯೇ, ಈಸಾಕ್ ಅಂತ ಹೆಸರಿಟ್ಟು ಆ ದಂಪತಿಗಳನ್ನು ದೇವರು ಆಶೀರ್ವದಿಸಿದ್ದಾನೆ. ಅದೇ ಪ್ರಕಾರವಾಗಿ ಸತ್ಯವೇದ ಹೇಳ್ತದೆ, ಇವತ್ತು ದೇವರು ಮಕ್ಕಳನ್ನು ಕೊಡುವುದು ಮಾತ್ರವಲ್ಲ, ಅದು ಬಹುಮಾನವಾಗಿ ಅಂತ ಹೇಳಿದ್ದಾನಲ್ಲ, ಆ ಮಕ್ಕಳನ್ನು ವಿಶೇಷವಾಗಿ ನಾವು ದೇವರ ಭಯಭಕ್ತಿಯಲ್ಲಿ 1 ದಿನ ಬೆಳೆಸಬೇಕು ಅಂತ ಪರಲೋಕದ ದೇವರು ಮೋಶೆಗೆ ಆಜ್ಞಾಪಿಸುತ್ತಾನೆ. ಮೋಸಸ್, ನಮ್ಮ ಜನರಿಗೆ ಹುಟ್ಟುವಂಥ ಮಕ್ಕಳು ಅವರು ದೇವರನ್ನ ಕಂಡುಕೊಳ್ಳಬೇಕು, ತನ್ನ ದೇವರು ಯಾರಂತ ತಿಳಿದುಕೊಳ್ಳಬೇಕು, ತನ್ನ ದೇವರ ಮಹತ್ವ ಎಂಥದ್ದಂತ ತಿಳಿದುಕೊಳ್ಳಬೇಕು, ಅವನ ಮಹತ್ ಕಾರ್ಯಗಳು ಹೇಗಿತ್ತು ಅಂತ ತಿಳಿದುಕೊಳ್ಳಬೇಕು, ಮೂಲ ಪಿತೃಗಳ ಜೀವಿತದಲ್ಲಿ ತನ್ನ ದೇವರು ಏನೆಲ್ಲ ಮಾಡಿದ್ದಾನೆ ಅದನ್ನು ಯಾವ ಪಾಠ ಶಾಲೆ ಹೇಳಿಕೊಡೋದಿಲ್ಲ. ತಂದೆ ತಾಯಿಗಳು ದೇವರ ವಿಷಯದಲ್ಲಿ ಮಕ್ಕಳಿಗೆ ಹೇಳಿಕೊಡಬೇಕು ಅಂತ ದೇವರು ಮೋಸೆಗೆ ಆಜ್ಞಾಪಿಸ್ತಾನೆ. ಇವತ್ತು ಆ ರೀತಿಯಾದ ಒಂದು ಬೋಧನೆ ದೇವ ಜನರ ಮನೆಗಳಲ್ಲಿ ಇದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ವಿಶ್ವಾಸಿಯೇ ನಿನಗೆ ಕೊಡಲ್ಪಟ್ಟಂತ ಮಗು ಅದು ಬಹುಮಾನ, ಅದು ಯಾವುದಕ್ಕೂ ಸಮ ಮಾಡೋಕ್ಕೆ ಆಗೋದೇ ಇಲ್ಲ. ಅದು ಶ್ರೇಷ್ಠವಾದ ಒಂದು ದಾನ, ಶ್ರೇಷ್ಠವಾದ ಒಂದು ಬಹುಮಾನ ಇವತ್ತು ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಅಂದರೆ ಆ ಮಗುವನ್ನ ನಾವು ಭಯಭಕ್ತಿಯಿಂದ, ದೇವರ ಭಯಭಕ್ತಿಯಿಂದ ಈ ಮಾಯಿಯಾದ ಲೋಕದಲ್ಲಿ ನಾವು ಬೆಳೆಸಬೇಕು ಅಂತ ಸತ್ಯವೇದ ಹೇಳ್ತದೆ. ಇವತ್ತು ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳ ವಿಷಯದಲ್ಲಿ ಅನೇಕ ದರ್ಶನಗಳನ್ನ ಇಟ್ಕೊಂಡಿದ್ದಾರೆ. ನನ್ನ ಮಗಳು ಡಾಕ್ಟರ್ ಆಗಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, IPS ಆಫೀಸರ್ ಆಗಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ಜ್ಞಾನವಂತರಾಗಬೇಕು, ಒಳ್ಳೆ ಬುದ್ಧಿವಂತರಾಗಬೇಕು, ಈ ಸಮಾಜದಲ್ಲಿ ನನ್ನ ಮಕ್ಕಳು ಟಾಪಲ್ಲಿ ಇರಬೇಕು, ಎಲ್ಲದರಲ್ಲೂ ನಂಬರ್ 1 ಬರಬೇಕಂತ ಆಸೆ ಪಡ್ತಾರೆ. ಅದು ಸತ್ಯವೇದ ಈ ವಿಷಯದಲ್ಲಿ ಆಸೆ ಪಡುತ್ತಾ ಮೋಸಸ್ಗೆ ದೇವರು ಹೇಳಿದ್ದು, ತನ್ನ ದೇವರು ಯಾರಂತ, ನನ್ನ ಜನಗಳಿಗೆ ಹುಟ್ಟುವಂಥ ಬಹುಮಾನವಾಗಿ ಕೊಡುವಂಥ ಮಕ್ಕಳಿಗೆ ನೀನು ಅದನ್ನು ಕಲಿಸಿಕೊಡಬೇಕು, ತಿಳಿಸಬೇಕು, ತನ್ನ ದೇವರ ಮಹತ್ಕಾರ್ಯಗಳನ್ನು, ಮಹತ್ವವನ್ನು ಬೋಧಿಸಬೇಕು ಅಂತ ಪರಲೋಕದ ದೇವರು ಮೋಸಸ್ಗೆ ಒಂದು ಆಜ್ಞಾಪನೆಯನ್ನು ಕೊಡ್ತಾನೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಮಕ್ಕಳ ವಿಷಯದಲ್ಲಿ ಹಗಲು ರಾತ್ರಿ ಚಿಂತಿತನಾಗಿದ್ದಾನೆ. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ನಿಜ, ಈ ಲೋಕ ಮಾಯಾದ ಲೋಕದಲ್ಲಿ ಪರಲೋಕದ ದೇವರ ಚಿತ್ತವನ್ನು ಅರಿತು ನಾವು ಜೀವಿಸಬೇಕೆಂಬುದೇ ಸತ್ಯವೇದ ನಮಗೆ ಬೋಧಿಸುತ್ತೆ. ಆ ಬೋಧನೆ ಇವತ್ತು ನಮ್ಮ ಮನೆಗಳಲ್ಲಿದೆಯಾ? ಆ ಭಯ ನಮ್ಮ ಮನೆಗಳಲ್ಲಿದೆಯಾ? ಇವತ್ತು ನಾವು ಕಲಿಯಲ್ಪಟ್ಟವರಾಗಿ ನಮ್ಮ ಮಕ್ಕಳಿಗೂ ಆ ಒಂದು ಬೋಧನೆಯನ್ನು ಬೋಧಿಸಿಕೊಂಡು ಬರ್ತಾ ಇದ್ದೇವಾ? ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ಯಾಕಂದರೆ ಕೀರ್ತನೆ 118:24 ವಚನದಲ್ಲಿ ನಾವು ನೋಡ್ತೇವೆ, ಈ ದಿನವು ಯೆಹೋವನಿಂದ ನೇಮಕವಾದದ್ದು. ಈ ತಂದೆ ತಾಯಿಗಳು ಕಳೆದ ವಾರಗಳೆಲ್ಲ ಯೋಚನೆ ಮಾಡಿದ್ದಾರೆ, ಈ ದಿನದ ಕಾರ್ಯಕ್ರಮವನ್ನು ನಾವು ಹೆಂಗೆ ನಡೆಸಬೇಕು ಅಂತ, ಹೇಗೆ ಆರ್ಗನೈಸ್ ಮಾಡಬೇಕು ಅಂತ, ಯಾರನ್ನೆಲ್ಲ ನಾವು ಇದಕ್ಕೆ ಕರಿಬೇಕು ಅಂತ. ಪಾಪ ಸಿಸ್ಟರ್ ಹೇಳ್ತಾ ಇದ್ರು, ಪಾಸ್ಟರ್, ಇನ್ನು ನಮ್ಮ ಸಭೆಗೆ ಬರೋ ಪಾಸ್ಟರ್ಗಳನ್ನೂ ನೀವು ಕರಿತೀರಾ,
ಸೇವಕರು ಬರುವಾಗ ನಿಜವಾಗಲೂ ನಿಮಗೆ ಆಶೀರ್ವಾದ. ದೇವರ ವಾಕ್ಯ ಹೇಳ್ತದೆ, ಈ ದಿನ ನಾನು ಆಗಲಿ ನೀವಾಗಲಿ ನೇಮಕ ಮಾಡಲ್ಪಟ್ಟ ದಿನ ಅಲ್ಲ, ಇದು ಪರಲೋಕದ ದೇವರು ನಿಶ್ಚಯ ಮಾಡಲ್ಪಟ್ಟಂಥ ದಿನ. ಈ ದಿನವನ್ನು ದೇವರ ಕೈಗೆ ನಾವು ಸಮರ್ಪಣೆ ಮಾಡುವಾಗ ಕಳೆದ ವರ್ಷದ 365 ದಿನ ನಿಮ್ಮ ಮಕ್ಕಳನ್ನು ಕಾಯಲ್ಪಟ್ಟಂಥ ದೇವರು ಹೊಸ ವರ್ಷದಲ್ಲೂ 365 ದಿನ ವಿಶೇಷವಾಗಿ ಕಾಯಲಿಕ್ಕೆ ಅವನು ಶಕ್ತನಾಗಿದ್ದ. ಒಂದು ಆಮೇಲೆ ಹೇಳ್ರಿ, ನಮ್ಮವ್ರು ಆಮೇಲೆ ಹೇಳ್ರಿ. ದೇವರ ಕೃಪೆ ಇಲ್ಲದೆ ನಾವು ಬದುಕೋಕ್ಕಾಗೋದಿಲ್ಲ. ದೇವರ ಅನುಗ್ರಹ ಇಲ್ಲದೆ ಒಂದು ದಿನ ನಾವು ಕಳಿಯೋಕ್ಕಾಗೋದಿಲ್ಲ. ಪ್ರಿಯ ಸಹೋದರಿ ಸಹೋದರನೇ, ರಾತ್ರಿ ಮಲಗಿದವನು ಬೆಳಗ್ಗೆ ಎದ್ದೋಳೋದಿಲ್ಲ, ಹೊರಗೋದವನು ಮನೆಗೆ ಬರೋದಿಲ್ಲ. ಸಡನ್ನಾಗಿ ಅಪಘಾತಗಳು, ಅನಾಹುತಗಳು, ತೊಂದರೆಗಳು ಸಂಭವಿಸುತ್ತಲ್ಲ. ದೇವರು ಹೇಳ್ತಾನೆ, ನನ್ನನ್ನು ಸನ್ಮಾನ ಮಾಡಿದ್ದೀರಾ, ನನ್ನನ್ನು ಗೌರವಿಸಿದ್ದೀರಾ, ನನ್ನನ್ನು ಜ್ಞಾಪಕ ಮಾಡ್ಕೊಳ್ತೀರಾ, ನನ್ನ ಭಯಭಕ್ತಿಯಲ್ಲಿ ನೀವು ಜೀವಿಸ್ತಾ ಇದ್ದೀರಾ, ಯಾವ ಆಪತ್ತು ನಿಮಗೆ ಬರೋದಿಲ್ಲ, ಯಾವ ಕೇಡು ನಿಮಗೆ ಸಂಭವಿಸುವುದಿಲ್ಲ, ಯಾವುದು ನಿಮ್ಮನ್ನು ಕೇಡು ಮಾಡೋದಿಲ್ಲ. ಮಗ್ಗುಲಲ್ಲಿ 1000 ಬಲಗಳಲ್ಲಿ 10,000 ಜನ ಸತ್ತು ಬಿದ್ದರು, ನನ್ನ ಮಕ್ಕಳಾದ ನಿಮಿತ್ತವಾಗಿ ನಿಮಗೆ ಕೇಡಾಗೋದಿಲ್ಲ ಅಂತ ದೇವರು ಹೇಳ್ತಾನೆ. ಹಾಗಾದರೆ ಈ ದಂಪತಿಗಳ ಒಂದು ಆಸೆ, ತನ್ನ ಮಗಳು 1 ವರ್ಷ ಪೂರೈಸಿ 2ನೇ ವರ್ಷ ಹೋಗ್ತಾ ಇದ್ದಾಳಲ್ಲ, ಈ 2ನೇ ವರ್ಷ ದೇವರ ಕೃಪೆಯ ನಿಮಿತ್ತವಾಗಿ ಆ ಮಗುಗೆ ಆರೋಗ್ಯ, ಬಲ, ಚೈತನ್ಯ, ಲವಲವಿಕೆ, ಜ್ಞಾನ ದೇವರ ಅನುಗ್ರಹಿಸಲಿ ಅಂತ ಈ ಸುಂದರವಾದ ಈ ಪಾರ್ಟಿಯಲ್ಲಿ ಮೊದಲು ನಾವು ಯಾರನ್ನ ಬಳಿಗೆ ಬಂದಿದ್ದೀವಿ? ದೇವರ ಬಳಿಗೆ ಬಂದಿದ್ದೇವೆ. ದೇವರನ್ನ ಆಡಿ ಹರಿಸಿದ್ದೇವೆ, ದೇವರಿಗೆ ಮೊರೆ ಇಟ್ಟಿದ್ದೇವೆ. ದೇವರೇ, ಈ ಪ್ರಿಯ ಮಗುವನ್ನು ನೂತನ ವರ್ಷದಲ್ಲಿ ಆಶೀರ್ವಾದ ಮಾಡಪ್ಪ, ನಿನ್ನ ಆತ್ಮನ ಬಲದಿಂದ ತುಂಬಿಸಪ್ಪ, ನಿನ್ನ ಕೃಪೆಯಲ್ಲಿ ಮಗುನ ನಡೆಸಪ್ಪ. ಒಂದೊಂದು ದಿನ ಈ ಮಗು ದೇವರ ಕೃಪೆಗೆ ಒಳಗಾಗಿ ಜೀವಿಸಲಿ. ಎಲ್ಲ ಕೇಡು ಗಂಡಾಂತರಗಳಿಂದ, ಕೆಟ್ಟ ದೃಷ್ಟಿಗೆ, ಮಾಟ ಮಂತ್ರಕ್ಕೆ, ಕೆಟ್ಟ ಕಾರ್ಯಗಳಿಗೆ ಆ ಮಗುವನ್ನು ಬಿಡಿಸಿ ನೀನು ರಕ್ಷಿಸಪ್ಪ. ಈ ತಂದೆ ತಾಯಿಗಳ ಕೂಗು. ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಒಂದು ತಾಯಿ ಮಗನನ್ನು ಸಂತೈಸುವಾಗೆ ನೀನು ನಂಬಿರೋ ದೇವರು ಸಂತೈಸ್ತಾನೆ. ಒಂದು ಆಮೇಲೆ ಹೇಳ್ರಿ, ಅಕ್ಸೆಪ್ಟ್ ಮಾಡಬೇಕಂತ ದೇವ್ರ ವರ್ಡ್ನ. ಹೌದು ದೇವರೇ, ಅದನ್ನು ನಾನು ಸ್ವೀಕಾರ ಮಾಡ್ಕೊಳ್ತೇನೆ. ಪ್ರವಾದಿ ಯೆಶಾಯನು ಹೇಳ್ತಾನೆ, ಒಂದು ತಾಯಿ ತನ್ನ ಮಗನನ್ನು ಸಂತೈಸುವಾಗೆ. ಇವತ್ತು ಯೇಸುವನ್ನು ಯಾರೆಲ್ಲ ನಂಬಿಕೆ ಇಟ್ಟು, ಏಸಪ್ಪ ನಿನಗೆ ತಾಯಿಯಾಗಿದ್ಯಾ, ತಂದೆಯಾಗಿದ್ಯಾ, ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು, ನಮಗೆ ಕೊಟ್ಟಂಥ ಮಕ್ಕಳನ್ನು ನಾವು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ, ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ ಅಂತ ನೀವು ಕೇಳಿಕೊಳ್ಳೋದಾದರೆ, ನಾನು ದೇವರ ಆಶೀರ್ವಾದ ಮಾಡೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಅಬ್ರಾಮ್ ಸಾರಾಗೆ ದೇವರು ಒಂದು ಮಗುನ ಕೊಡ್ತಾರ್ರಿ. ಎಷ್ಟೋ ವರ್ಷಗಳು ಮಕ್ಕಳಿಲ್ಲವಲ್ಲ, ಮಕ್ಕಳಿಗೋಸ್ಕರ ಜನ ಇವತ್ತು ಪರಿತಪಿಸ್ತಾರೆ. ಎಲ್ಲ ಕಡೆಯವರು ಅಲಿತಾರೆ, ನಮಗೊಂದು ಮಗು ಸಿಗುತ್ತಾ ಅಂತ. ಎಷ್ಟೋ ತಾಯಿಂದಿರು ಮಕ್ಕಳಿಲ್ಲದೆ ಬಂಜೆಯರು ಇವತ್ತು ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ, ವೇದನೆ ಪಡ್ತಾ ಇದ್ದಾರೆ. ಅಯ್ಯೋ, ಎಷ್ಟೋ ಪ್ರಯತ್ನ ಪಟ್ಟರು ನಮಗೊಂದು ಮಗು ಇಲ್ಲವಲ್ಲ ಅಂತ. 25 ವರ್ಷಗಳ ಕಾಲ ಅಬ್ರಾಮ್ ಮತ್ತು ಸಾರಾ ದೇವರ ಮಾತಿನ ಆಧಾರದ ಮೇಲೆ ಕೂತಿದ್ದಾರೆ. 25 ವರ್ಷಗಳ ಕಾಲ ದೇವರ ವಾಗ್ದಾನವನ್ನು ಅವರು ಮರೀಲಿಲ್ಲ. ಎಂಥ ನಿರೀಕ್ಷೆ ಇಟ್ಕೊಂಡಿದ್ರು ಅಂದರೆ, ಒಂದೇ ಕಾನ್ಫಿಡೆನ್ಸ್ ಏನಪ್ಪ ಅಂದರೆ, ಎಷ್ಟೇ ವರ್ಷಗಳಾಗೋಗಲಿ ದೇವರ ಬಾಯಿಂದ ಬಂದ ಮಾತು ನನ್ನ ಜೀವಿತದಲ್ಲಿ ನೆರವೇರುತ್ತೆ. ಆಧಾರದ ಮೇಲೆ 25 ವರ್ಷಗಳ ಕಾಲ ಕಾದಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಸತ್ಯವೇದ ಹೇಳ್ತದೆ, ಮರಿಯಳು ಕನ್ನಿಕೆ, ಎಲಿಜಬೆತ್ ಮದುವೆ ಆಗಿದ್ದಾಳೆ, ಆಕೆಗೆ ಗರ್ಭ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನನ್ನು ಪ್ರಚುರಪಡಿಸುವುದಕ್ಕೋಸ್ಕರ, ಕ್ರಿಸ್ತನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ, ಕ್ರಿಸ್ತನ ಬಗ್ಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ, ಕ್ರಿಸ್ತನೇ ನಿಜವಾದ ರಕ್ಷಕನಂತ ಬೋಧಿಸುವುದಕ್ಕೋಸ್ಕರ ಎಲಿಜಬೆತ್ ಗರ್ಭವನ್ನು ದೇವರು ತುಂಬಿಸ್ತಾನ್ರಿ. ಒಂದೇ ಟೈಮ್ನಲ್ಲಿ ಪರಲೋಕದ ದೇವರು ಕನ್ನಿಕೆ ಆಗಿರುವಂಥ ಮರಿಯಳನ್ನು ಕರೆದು ಆಕೆ ಗರ್ಭವನ್ನು ತುಂಬಿಸುವಾಗ, ಮದುವೆ ಆಗದಂಥ ಕನ್ನಿಕೆ ಆಗಿರುವಂಥ ಮರಿಯಳು ಹೇಳ್ತಾಳೆ, ಜಗದ್ರಕ್ಷಕನು ನನ್ನಲ್ಲಿ ಹುಟ್ಟೋದಾದರೆ ಈಗಲೇ ನಾನು ಸಮರ್ಪಣೆ ಮಾಡ್ಕೊಳ್ತೇನೆ. ಇದನ್ನು ನಾನು ಯಾರ ಬಳಿಗೂ ಹೋಗಿ ಕೇಳ್ಕೊಂಡು ಬರೋದಿಲ್ಲ. ಎಷ್ಟೇ ಅವಮಾನ ಬರಲಿ, ಎಷ್ಟೇ ನಿಂದನೆಗಳು ಬರಲಿ, ಹೋರಾಟಗಳು ಬರಲಿ, ಸಮಸ್ಯೆಗಳು ಬರಲಿ, ಜನ ನನ್ನ ತೂಚಿ ಅಂತ ಉಗಿಲಿ, ಪರವಾಗಿಲ್ಲ, ರಕ್ಷಕನು ನನ್ನಲ್ಲಿ ಹುಟ್ಟುತ್ತಾನಲ್ಲ, ಅದು ನನ್ನ ಸೌಭಾಗ್ಯ. ಒಂದು ಆಮೇಲೆ ಹೇಳ್ರಿ, ಆ ಸೌಭಾಗ್ಯವನ್ನು ಒಪ್ಪಿಕೊಂಡು ಹೊಂದಿಕೊಳ್ಳತಕ್ಕವಳಿಗೆ ದೇವರ ವಾಕ್ಯ ಹೇಳ್ತದೆ, ಮರಿಯಳಿ ಭಯಪಡಬೇಡಮ್ಮ, ನೀನು ಕಟ್ಟಿಕೊಳ್ಳತಕ್ಕ ಯೋಸೇಫ್ ನಿನ್ನನ್ನು ಬಿಡೋದಾದರೂ ನನ್ನ ದೇವರು ನಿನ್ನನ್ನು ಬಿಡೋದಿಲ್ಲ.
ನಿನ್ನ ಮರ್ಯಾದೆ ಕಳೆಯೋದಿಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲ. ಎಲ್ಲಿ ಬಿದ್ದೋ ಅಲ್ಲೇ ನಿನ್ನ ಕೊಂಬನ್ನು ಮೇಲಕ್ಕೆ ತರ್ತಾನಮ್ಮ. ನೀನು ಪರಿಶುದ್ಧವಾದ ಕನ್ನಿಕೆಯಾಗಿ ದೇವರ ದೃಷ್ಟಿಯಲ್ಲಿ ಕಾಣಲ್ಪಟ್ಟ ನಿಮಿತ್ತವಾಗಿ ನಿನ್ನ ಗರ್ಭವನ್ನು ದೇವರು ಆರಿಸ್ಕೊಂಡಿದ್ದಾನೆ. ಆ ಮಗು ಸಾಧಾರಣವಾದ ಮಗು ಅಲ್ಲ, ಇಡೀ ಮಾನವ ಕುಲವನ್ನು ರಕ್ಷಣೆ ಮಾಡಲಿಕ್ಕೆ ಬರುವಂಥ ಮಗು, ಜಗದ್ರಕ್ಷಕ. ನಿನ್ನ ಗರ್ಭದಲ್ಲಿ ಜನಿಸಲಿಕ್ಕೆ ದೇವರು ಬಯಸಿದ್ದಾನೆ. ನೀನು ಧನ್ಯಳು, ನೀನು ಭಾಗ್ಯವಂತಳು. ಆ ಭಾಗ್ಯ ಯಾರಿಗೂ ದೇವರು ಕೊಡಲಿಲ್ಲಮ್ಮ, ನಿನಗೆ ಕೊಟ್ಟಿದ್ದಾನೆ. ಅದು ಸಾಧಾರಣವಾದ ಮಗು ಅಲ್ಲ. ಆ ಗರ್ಭದಲ್ಲಿ ಹುಟ್ಟುವಂಥ ಮಗುಗೆ ನೀವು ದಂಪತಿಗಳಾಗಿ ಏಸು ಏಸು ಅಂತ ಹೆಸರಿಡಬೇಕು. ತನ್ನ ಜನರನ್ನು ಪಾಪದಿಂದ, ಶಾಪದಿಂದ, ಕರ್ಮಗಳಿಂದ ರಕ್ಷಿಸುವವನು ಅಂತ ದೇವರ ವಾಕ್ಯ ಹೇಳ್ತದೆ. ಅದೇ ಟೈಮ್ನಲ್ಲಿ ಎಲಿಜಬೆತ್ಗೆ ದೇವರು ಮಾತನಾಡ್ತಾರೆ, ಆ ದಂಪತಿಗಳಿಗೆ ಭಯಪಡಬೇಡ್ರಿ, ನಿಮಗೂ ದೇವರ ದಯೆ ಇವತ್ತು ಬಂದಿದೆ. ಇಷ್ಟು ವರ್ಷಗಳ ಕಾಲ ನಿಮಗೆ ಮಕ್ಕಳಿಲ್ವಲ್ಲ, ಆ ಗರ್ಭಕ್ಕೋಸ್ಕರ ಎಲ್ಲೆಲ್ಲ ಅಳಿದ್ರಲ್ಲ, ಎಲ್ಲೂ ಪ್ರಯೋಜನ ಆಗಲಿಲ್ವಲ್ಲ, ದೇವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ನಿಮಗೊಂದು ದೇವರು ಗಂಡು ಮಗುವನ್ನು ಅನುಗ್ರಹಿಸಿಕೊಡ್ತಾನೆ. ಒಂದಲ್ಲೇಲು ಹೇಳ್ರಿ, ಒಂದಲ್ಲೇಲು ಹೇಳ್ರಿ. ಪ್ರೀತಿಯ ಸಹೋದರ ಸಹೋದರಿಯೇ, ಮಗು ಬಂದು ದೇವರಿಂದ ಕೊಡಲ್ಪಟ್ಟಂಥ ಬಹುಮಾನ. ಆಫ್ಟರ್ ಆಲ್ ಜನ ಕೊಡುವಂಥ ಬಹುಮಾನವನ್ನು ಜೋಪಾನವಾಗಿ ಇಟ್ಕೊಳ್ತೇವಲ್ಲ, ದೇವರು ಕೊಟ್ಟಂಥ ಬಹುಮಾನವನ್ನು ಇವತ್ತು ನಾವು ಜ್ಞಾನವುಳ್ಳವರಾಗಿ, ದೇವರ ಭಯಭಕ್ತಿ ಉಳ್ಳವರಾಗಿ ಬಳಸೋದಕ್ಕೆ, ಅವುಗಳಿಗೆ ದೇವರ ಬಗ್ಗೆ ಪಾಠ ಕಲಿಸೋದಕ್ಕೆ ನಾವು ಆಸಕ್ತಿ ಉಳ್ಳವರಾಗಿದ್ದೇವಾ? ಎಷ್ಟೋ ತಂದೆ ತಾಯಿಗಳನ್ನ ನೋಡ್ತೀನಿ, ಪಾಪ. ನಾನು ಮುಗಿಸ್ತೇನೆ, 2 ಮಾತು ಹೇಳಿ. ಶಾಲೆಗೆ ಕಳಿಸ್ತಾ ಇದ್ದೇವೆ, ಶಾಲೆಗೆಲ್ಲ ಟಾಪರ್ ಆಗಬೇಕಂತ ಎಷ್ಟು ತಂದೆ ತಾಯಿಗಳು ಆಸೆ ಪಡ್ತಾರೆ. ಓದಿಲ್ಲ ಅಂದರೆ ಬೆಲ್ಟ್ ತಗೊಂಡು ಹೊಡಿತಾರೆ, ಕೋಲ್ ತಗೊಂಡು ಹೊಡಿತಾರೆ. ಓದು ಓದು ಓದು, ಮಕ್ಕಳಿಗೆ ಆಟ ಆಡೋಕ್ಕೆ ಅವಕಾಶ ಇಲ್ಲ. ಈಗ ಒಂದು ತಂದೆ ಪೀಡಿಸ್ತಾನೆ, ಇಲ್ಲ ತಾಯಿನ ಪೀಡಿಸ್ತಾರೆ. ಆದರೆ ದೇವರು ಹೇಳ್ತಾನೆ, ಈ ಲೋಕದ ಜ್ಞಾನಿಯನ್ನು ನಾನು ಹುಚ್ಚ ಅಂತ ಕರಿತೀನಿ. ಈ ಲೋಕದ ಜ್ಞಾನಿಯನ್ನು ನಾನು ಒಪ್ಪಿಕೊಳ್ಳೋದಿಲ್ಲ. ದೇವರ ಮಕ್ಕಳಾಗಿ ಬೆಳೆಯುವಾಗ, ಪರಲೋಕದ ಜ್ಞಾನವನ್ನು ತಿಳಿದುಕೊಳ್ಳುವಾಗ, ಪರಲೋಕದ ದರ್ಶನವನ್ನು ಮಕ್ಕಳು ಹೊಂದಿಕೊಳ್ಳುವಾಗ ಅವರು ನನ್ನ ದೃಷ್ಟಿಯಲ್ಲಿ ಜ್ಞಾನಿಗಳು. ಒಪ್ಪಿಕೊಳ್ಳೋರು ಆಮೇಲೆ ಹೇಳ್ರಿ. ನಾವೇನು ಮಾಡ್ತಾ ಇದ್ದೀವಿ ರೀ? ತುಂಬ ಕಷ್ಟಪಡ್ತಾ ಇದ್ದೀವಿ, ಸಂತೋಷ. ಅದರ ಜೊತೆಗೆ ಪರಲೋಕದ ಪರಿಜ್ಞಾನವನ್ನು ನಾವು ಕಲಿಸ್ಕೊಡ್ಬೇಕು. ನಿಜವಾಗ್ಲೂ ಇಲ್ಲಿ 2 ಮಕ್ಕಳಿದ್ದಾರೆ, ಚಿಕ್ಕ ಪ್ರಾಯದಲ್ಲೇ ಕೀಬೋರ್ಡ್ ಒಬ್ಬ, ಪ್ಯಾಡ್ ಒಬ್ಬ ಹೊರಿತಾ ಇದ್ದಾನೆ. ಆ ದಂಪತಿಗಳಿಗೆ, ಅದರಲ್ಲಿ ಎಸ್ಪೆಷಲಿ ಮೇಘರಾಜ್ಗೆ ನಾವು ಸಂತೋಷ ಪಡಬೇಕು. ಹಗಲು ರಾತ್ರಿ ಕೊಂಡಿಸಿ ಕಲಿಸ್ಕೊಟ್ಟಿದ್ದಾರಲ್ಲ, ಈ ರೀತಿಯಾಗಿ ಎಲ್ಲ ಮನೆಗಳಲ್ಲೂ ಒಬ್ಬೊಬ್ಬರು ಇನ್ಸ್ಟ್ರೂಮೆಂಟ್ನ ಕಲಿಬೇಕು, ಹಾಡನ್ನ ಹೇಳಬೇಕು, ದೇವ್ರ ವಾಕ್ಯ ಹೇಳಬೇಕು. ಇವತ್ತು ನಮ್ಮ ಸಭೆಗಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಕೀರ್ತನೆ 23, 91, 1, 2, 3 ಕಲಿಸಿಬಿಟ್ಟು ಅವ್ನು ಸಾಯೋವರೆಗೆ ಅದೇ ಹೇಳ್ಕೊಂಡಿರ್ತಾನೆ. ಹಂಗಿರಬಾರ್ದ್ರಿ. ನಿಮ್ಮ ಮಕ್ಕಳು ಯೇಸುವಿನ ಕುರಿತು ಮಾತಾಡಬೇಕು. ಸ್ಥಾನಿಕನಾದ ಯೋಹಾನ ಹುಟ್ಟೋಕೆ ಮುಂಚೆ ಅವನು ಯಾಕೆ ಹುಟ್ಟುತ್ತಾನೆ ಅಂದರೆ ಅವನ ಹೆಸರು ಮೇಲ್ತರಕ್ಕೋಸ್ಕರ ಅಲ್ಲ, ಜಗದ್ರಕ್ಷಕನ ಕುರಿತು ಮಾತನಾಡೋದಕ್ಕೋಸ್ಕರ, ಯೇಸುವಿನ ಕುರಿತು ಸಾಕ್ಷಿ ಕೊಡುವುದಕ್ಕೋಸ್ಕರ. ಇವನೇ ನೋಡಿ ಜಗದ್ರಕ್ಷಕ, ಇವನೇ ನೋಡಿ ರಕ್ಷಕ, ಇವನೇ ನಿಮ್ಮ ಪಾಪಗಳಿಂದ ಬಿಡಿಸುವವನು, ಇವನೇ ನಿಮ್ಮನ್ನು ರಕ್ಷಿಸುವವನು. ಆದ ಕಾರಣ ಅವನು ಹೇಳ್ತಾನೆ, ನಾನಾದರೂ ನಿಮಗೆ ನೀರಿನ ಸ್ನಾನ ಮಾಡಿಸ್ತೇನೆ, ಆದರೆ ಯೇಸು ಇದ್ದಾನಲ್ಲ, ಅವನ ಆತ್ಮನಿಂದಲೂ ಬೆಂಕಿಯಿಂದಲೂ ನಿಮ್ಮನ್ನು ತುಂಬಿಸ್ತಾನಂತೆ. ಆದ ಕಾರಣ ಇಲ್ಲಿ ಕೂತಿರತಕ್ಕ ಸ್ವಲ್ಪ ಜನ ಆಗಿರ್ಬೋದು, ಯಾರು ಯೇಸುವನ್ನು ಅಂಗೀಕರಿಸ್ಕೊಂಡಿದ್ದರೋ ಅವ್ರಿಗೆ ಯೇಸು ಸುಮ್ಮನೆ ಕರೆದಿಲ್ರಿ, ನಿಮ್ಮನ್ನು ತನ್ನ ಆತ್ಮನಿಂದಲೂ ಬೆಂಕಿಯಿಂದಲೂ ತುಂಬಿಸಿ ಲೋಕದಲ್ಲಿ ನಡೆಸೋದಕ್ಕೆ ಕರೆದಿದ್ದಾನೆ. ಆದ ಕಾರಣ ಪ್ರೀತಿಯ ದೇವಜನರೇ, ಇವತ್ತು ಯಾರಿಗೆಲ್ಲ ದೇವರು ಮಕ್ಕಳು ಕೊಟ್ಟಿದ್ದಾನೋ ಆ ಮಕ್ಕಳು ಸಾಧಾರಣ ಮಕ್ಕಳಲ್ಲ, ದೇವರಿಂದ ಕೊಡಲ್ಪಟ್ಟಂಥ ಗಿಫ್ಟ್. ಆ ಗಿಫ್ಟನ್ನು ನಾವು ಜೋಪಾನವಾಗಿ ನಾವು ಮಾಡ್ಕೊಳ್ಬೇಕು. ಇವತ್ತು ಎಷ್ಟೋ ಮನೆಗಳಲ್ಲಿ ಬೆಳೆದ ಮಕ್ಕಳು ಸತ್ತೋಗ್ತಾರ್ರಿ, ಯೌವನ ಪ್ರಾಯದ ಮಕ್ಕಳು ಸತ್ತೋಗ್ತಾರ್ರಿ. ಇನ್ನೇನು ತಂದೆ ತಾಯಿಗೆ ಊಟ ಹಾಕೋ ಟೈಮ್ನಲ್ಲಿ ಅವ್ರು ಸತ್ತೋಗ್ಬಿಡ್ತಾರ್ರಿ, ಮನೆಯನ್ನು ನೋಡ್ಕೊಳ್ಳೋ ಟೈಮಲ್ಲಿ ಅವ್ರು ಸತ್ತೋಗ್ಬಿಡ್ತಾರ್ರಿ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ದುಷ್ಟನು ನಮ್ಮನ್ನು ಹೇಗಾದರೂ ಮಾಡಿ ಹೊಡಿಬೇಕಂತ ಯೋಚನೆ ಮಾಡ್ತಾನಲ್ಲ, ಆದರೆ ನೀವು ನಂಬಿರತಕ್ಕ ದೇವರು ನಿಮ್ಮನ್ನು ಹಾಳು ಮಾಡುವ ದೇವರಲ್ಲ, ನಿಮ್ಮನ್ನು ರಕ್ಷಿಸುವಂಥ ದೇವರು. ಆದ ಕಾರಣ ಸತ್ಯವೇದ ಹೇಳ್ತದೆ, ಅಬ್ರಾಹ್ಮನಿಗೆ ದೇವರು ಹೇಳ್ತಾರೆ, ನನಗೆ ನಾನೊಂದು ಮಗುನ ಕೊಡ್ತೇನೆ, ಅದು ಈಸಾಕ್ ಅಂತ ಹೆಸರಿಡಬೇಕು. ಆ ಮಗು ಸಾಧಾರಣ ಮಗು ಅಲ್ಲ, ವಾಗ್ದಾನದ ಮಗು. ಅದು ವಾಗ್ದಾನದ ಮಗು. ಅಬ್ರಾಹ್ಮ ಹೇಳ್ತಾನೆ, ದೇವರೇ ಇಸ್ಮಾಯಿಲ್ ಇದ್ದಾನಲ್ಲ, ನಾನು ನೀನು ಹೇಳೋದು ದೇವ್ರು ಕೇಳೋದಿಲ್ಲ. ದೇವ್ರು ಕೊಟ್ಟದ್ದನ್ನು ಹೊಂದ್ಕೊಂಡು ಭಯಭಕ್ತಿಯಿಂದ ಬೆಳೆಸುವಾಗ
ದೇವರ ಪರಿಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸೋದಕ್ಕೆ ಶಕ್ತನಾಗಿದ್ದ. ಈ ಲೋಕ ಮಾಯೆ ಪ್ರೀತಿಯ ದೇವ ಜನರೇ, ಈ ಲೋಕ ಮಾಯೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಮಕ್ಕಳು ಯೌವನ ಪ್ರಾಯದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. ಯಾಕಂದರೆ ಯೌವನ ಪ್ರಾಯ ಅದು ದಾರಿ ತಪ್ಪಿಸುವಂಥ ಪ್ರಾಯ, ಅದು ಮಾರ್ಗ ಚೇಂಜ್ ಮಾಡುವಂಥ ಪ್ರಾಯ, ಅದು ದೇವರನ್ನ ಬಿಟ್ಟು ಹೋಗುವಂಥ ಒಂದು ಪ್ರಾಯ, ಲೋಕವನ್ನು ಪ್ರೀತಿ ಮಾಡುವಂಥ ಒಂದು ಪ್ರಾಯ, ದೇವರನ್ನ ಅರಿಯದೇ ಇರತಕ್ಕ ಒಂದು ಪ್ರಾಯ. ಆ ಟೈಮ್ನಲ್ಲಿ ಸತ್ಯದೇವರನ್ನ ಕಂಡುಕೊಳ್ಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ನಮ್ಮ ಮಕ್ಕಳು ಸತ್ಯದೇವರನ್ನ ಕಂಡುಕೊಳ್ಬೇಕು ಅಂದರೆ ಬೈಬಲ್ ಹೇಳ್ತದೆ, ಈ ಧರ್ಮಶಾಸ್ತ್ರವನ್ನು ಹಗಲಿರುಳವ್ರು ಧ್ಯಾನ ಮಾಡಬೇಕಂತೆ. ಆದ ಕಾರಣ ಈ ಒಂದು ದಿನ ದೇವರ ಸಮ್ಮುಖದಲ್ಲಿ ಒಂದು ಯೋಚನೆ ಮಾಡ್ರಿ. ದೇವರ ವಾಕ್ಯ ಹೇಳ್ತದೆ, ಮಕ್ಕಳು ದೇವರಿಂದ ಕೊಡಲ್ಪಟ್ಟ ಬಹುಮಾನ. ಇವತ್ತು ನಮ್ಮ ಮಕ್ಕಳು ದೇವರ ಭಯಭಕ್ತಿಯಲ್ಲಿ ಬೆಳೀತಾ ಇದೆಯಾ? ದೇವರನ್ನು ಘನಪಡಿಸುವಂಥ ಮಕ್ಕಳಾಗಿದ್ದಾರಾ? ದೇವರನ್ನ ಮಹಿಮೆ ಪಡಿಸುವಂಥ ಮಕ್ಕಳಾಗಿದ್ದಾರಾ? ನಿಜವಾಗ್ಲೂ ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕಂದರೆ ಆನಂದ್ ಕುಮಾರ್ ಅವ್ರ ಮಕ್ಕಳನ್ನ ನಾನು ಹೊಗಳ್ತೀನಿ ಅಂತಲ್ಲ, ಅವ್ರ ಆರಾಧನೆ ಮಾಡುವಾಗ ನನಗೆ ಭಾಳ ಇಷ್ಟ. ಯಾಕಂದರೆ ಆ ಒಂದು ಸ್ವರನ ದೇವರು ಅವರಿಬ್ಬರಿಗೂ ಕೊಟ್ಟಿದ್ದಾರೆ. ಇನ್ನು ತುಂಬ ಜನಕ್ಕೆ ದೇವರು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ನಾನು ಹೇಳಲ್ಲ. ಆ ತಲಾಂತನ ಜನ ಉಪಯೋಗ ಮಾಡೋಕ್ಕೆ ಇಷ್ಟಪಡಲ್ಲ. ನಿಮ್ಮನ್ನ ಕರೆದಿರೋದು ಯಾಕೆ ಅಂದರೆ ರಕ್ಷಕನಾಗಿ ಬಂದಿರುವ ಯೇಸುವನ್ನು ಹಗಲು ರಾತ್ರಿ ಘನಪಡಿಸೋದಕ್ಕೋಸ್ಕರ, ಮಹಿಮೆ ಪಡಿಸೋದಕ್ಕೋಸ್ಕರ. ಆ ತಲಾಂತಗಳು ಒಬ್ಬರು ಆಡ್ತಾನೆ ಅಂದರೆ ಇನ್ನೊಬ್ಬ ಪ್ರಾರ್ಥನೆ ಮಾಡ್ತಾನೆ, ಇನ್ನೊಬ್ಬ ಪ್ರವಾದಿಸ್ತಾನೆ, ಇನ್ನೊಬ್ಬ ಸುವಾರ್ತೆ ಹೇಳ್ತಾನೆ, ಇನ್ನೊಬ್ಬ ಕರ್ತನನ್ನು ಕುರಿತು ಮಾತನಾಡ್ತಾನೆ. ಆ ತಲಾಂತಗಳನ್ನ ಹೊಂದಿಕೊಂಡು ಈ ಮಾಯಾದ ಲೋಕದಲ್ಲಿ ನಾನು ಮತ್ತು ನೀವು ಜೀವಿಸಬೇಕೆಂಬುದೇ ದೇವರ ಚಿತ್ತ. ಪ್ರಿಯ ಸಹೋದರ ಸಹೋದರಿ, ಈ ರಾತ್ರಿ ಈ ದಂಪತಿಗಳಿಗೆ ದೇವರು ಮಗುನ ಕೊಟ್ಟಿದ್ದಾರೆ. ಅದು ಒಳ್ಳೆ ಸುಂದರವಾದ ಮಗು. ಆ ಮಗುವಿನ ವಿಷಯದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಹೌದು ದೇವರೇ, ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿಕೊಟ್ಟೆ, ಎಲಿಜಬೆತ್ಗೆ ವಾಗ್ದಾನ ಮಾಡಿಕೊಟ್ಟೆ, ಮರಿಯಳಿಗೆ ವಾಗ್ದಾನ ಮಾಡಿ ನೀನು ಅನುಗ್ರಹಿಸಿಕೊಟ್ಟೆ. ಇವರೆಲ್ಲ ವಾಗ್ದಾನ ಹೊಂದಿ ಬಂದಂಥ ಮಕ್ಕಳು ಸಾಧಾರಣ ಮಕ್ಕಳಾಗಲಿಲ್ಲ, ಅಸಾಧಾರಣ ಮಕ್ಕಳಾಗಿ ಮಾರ್ಪಟ್ಟರು. ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಳ್ಳುವಾಗ ನಮ್ಮ ಮಕ್ಕಳನ್ನು ದೇವರು ಸಾಧಾರಣ ಮಕ್ಕಳಾಗಿ ಅಲ್ಲ, ಅಸಾಧಾರಣ ಮಕ್ಕಳಾಗಿ ಬೆಳೆಸೋದಕ್ಕೆ ಇಷ್ಟಪಡ್ತಾನೆ ರೀ. ಅವನ ರಾಜ್ಯದಲ್ಲಿ ಒಂದು ಸಾಕ್ಷಿಗಳಾಗಿ, ಬಿಂದುಗಳಾಗಿ, ಬೆಳಕಾಗಿ, ಆ ಒಂದು ಸೂಪರ್ ನ್ಯಾಚುರಲ್ ಪವರ್ನ ಕೊಟ್ಟು ದೇವರು ಬೆಳೆಸೋದಕ್ಕೆ ಅವನು ಇಷ್ಟಪಡ್ತಾನೆ ರೀ. ಯಾರೆಲ್ಲ ಇವತ್ತು ನಮ್ಮ ಮಕ್ಕಳು ದೇವರೇ ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾನೆ, ನಿನ್ನ ಚಿತ್ತದ ಮೇರೆಗೆ ನಡೆಸಪ್ಪ. ಈ ಲೋಕದ ಜ್ಞಾನಕ್ಕಿಂತ ಪರಲೋಕದ ಜ್ಞಾನ ಕೊಡು ದೇವರೇ, ಪರಲೋಕದ ಮಹಿಮೆಯನ್ನು ತುಂಬಿಸು ದೇವರೇ, ಪರಲೋಕದ ಕೃಪಾವರಗಳಿಂದ ನಿನ್ನ ಮಕ್ಕಳನ್ನು ತುಂಬಿಸಪ್ಪ. ನನ್ನ ಮಕ್ಕಳು ಹೌದು ದೇವರೇ, ಈ ಲೋಕದ ಜ್ಞಾನವಂತರಾಗೋದಕ್ಕಿಂತ ನಿನ್ನ ರಾಜ್ಯದಲ್ಲಿ ಜ್ಞಾನವಂತರಾಗಿ ಬೆಳೀಲಿ ದೇವರೇ ಅಂತ ಯಾರೆಲ್ಲ ಅರಿಕೆ ಮಾಡ್ತಿರೋ ಬರೆದಿಟ್ಕೊಡ್ರಿ. ನಿಮ್ಮ ಮಕ್ಕಳನ್ನ ಹಾಗೆ ದೇವರು ಬೆಳೆಸೋದಕ್ಕೆ ಇಷ್ಟಪಡ್ತಾನೆ. ಆದ ಕಾರಣ ಈ ರಾತ್ರಿ ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ದೇವರು ಈ ವಾಕ್ಯದ ಮೂಲಕವಾಗಿ ಡಿಸೋಜ ಅವರ ಮಗಳನ್ನು ದೇವರು ವಿಶೇಷವಾಗಿ ಆಶೀರ್ವದಿಸಲಿ. ಹೌದು ಪ್ರಿಯ ದೇವಜನರೇ, ಮಗು ಹುಟ್ಟಿದಾಗ ಅದು ಅಳುತ್ತೆ, ಕುಟುಂಬ ಸಂತೋಷ ಪಡುತ್ತೆ. ನಮಗೊಂದು ಮಗು ಹುಟ್ಟುತ್ತಲ್ಲ ಅಂತ, ಅದೇ ಆ ಮಗು ದೊಡ್ಡದಾಗಿ ತನ್ನ ಜೀವಿತವನ್ನು ಈ ಲೋಕದ ಯಾತ್ರೆ ಮುಗಿಸಿ ಹೋಗುವಾಗ ಆ ಮಗು ಮೌನವಾಗಿರುತ್ತೆ, ಕುಟುಂಬಸ್ಥರು ಅಳ್ತಾ ಇರ್ತಾರೆ. ಆದರೆ ಇವತ್ತು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಇವತ್ತು ನಾವು ನಗಾಡುವಂಥ ಒಂದು ಸಮಯ ಅಲ್ಲ, ಕರ್ತನಲ್ಲಿ ಬಂದು ಅಳಬೇಕಂತೆ. ಬರುವಂಥ ಅಪಾಯಗಳು, ಅನಾಹುತಗಳು, ಕೇಡು ಗಂಧಾಂತರಗಳು ನಮ್ಮ ಕುಟುಂಬದ ಮೇಲೆ, ಮಕ್ಕಳ ಮೇಲೆ ಬಾರದಾಗೆ ಪ್ರವಾದಿ ಯೋವೇಲ್ ಹೇಳ್ತಾನೆ, ನಿಮ್ಮ ಹೃದಯವನ್ನು ಬಟ್ಟೆಗಳು ಉಪಾದಿಯಲ್ಲಿ ಹರ್ಕೊಳ್ರಿ, ದೇವರ ಮುಂದೆ ಮೊರೆ ಇಡ್ರಿ, ಆಗಬೇಕಾದ ಕೇಡುಗಳಿಂದ ದೇವರು ಬಿಡಿಸ್ತಾನೆ ಅಂತ. ಈ ರಾತ್ರಿ ನಮ್ಮನ್ನು ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಸಿಸ್ಟರ್. ಮಗುನ ಮುಂದೆ ತರ್ತೀನಿ. ಹೌದು, ನಾವು ಪ್ರಾರ್ಥನೆ ಮಾಡಿದ್ದೇವೆ. ದೇವರೇ, ನಿಮ್ಮ ಸೇವಕರಾದ ನಾವು ಈ ಪ್ರಿಯ ಮಗುವನ್ನು ತಂದೆ, ಮಗ, ಪರಿಶುದ್ಧಾತ್ಮ ತ್ರೇಕ ದೇವರ ಹೆಸರಿನಲ್ಲಿ ಈ 2ನೇ ವರ್ಷ ಕಾಲಿಡುವಂಥ ಈ ಮಗುವನ್ನು ಈ ದಿನ ಮೊದಲುಗೊಂಡು ವರ್ಷದ 365 ದಿನ ಅಪಾಯಕ್ಕೂ, ಆಪತ್ತಿಗೂ, ತೊಂದರೆಗೂ, ಮೋಸಕ್ಕೂ, ಕೆಡುಕಿಗೂ, ಕೆಟ್ಟ ಕಣ್ಣಿಗೂ ಬಿಡಿಸಿ ರಕ್ಷಿಸಿ ಕಾಪಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಮಗುವನ್ನು ನೀನು ಕೊಡುವಂಥ ಜ್ಞಾನದಲ್ಲಿ ಬೆಳೆಸೋದಕ್ಕಾಗಿ ಸ್ತೋತ್ರ. ಭಯಪಡಬೇಡ್ರಿ. ಈ ಮಗಳು ನಿಮಗೆ ಗೌರವವನ್ನು ತರತಕ್ಕ ಮಗಳಾಗಿ ಬೆಳೀತಾಳೆ. ಒಳ್ಳೆ ಆತ್ಮಿಕ ಜೀವಿತದಲ್ಲಿ ಕರ್ತನಲ್ಲಿ ಒಂದು ವಿಶೇಷವಾದ ಜ್ಞಾನವುಳ್ಳ ಮಗಳಾಗಿ ದೇವರು ನಡೆಸಲಿಕ್ಕಿದ್ದಾನೆ. ಇವಳು ಬರೀ 10 ವರ್ಷಕ್ಕೆ ಬರೋಕ್ಕೆ ಮುಂಚೆನೇ ಕರ್ತನ ವಾಕ್ಯಗಳನ್ನು ಧ್ಯಾನ ಮಾಡಿ ಪಟಪಟ ಅಂತ ಹೇಳತಕ್ಕ ಒಂದು ಶಕ್ತಿ ಈ ಮಗಳಲ್ಲಿ ದೇವರು ಇಟ್ಟಿದ್ದಾನೆ. ಹುಡ್ಕೋಕೆ ಮುಂಚೆನೇ, ತೆಗಿಯೋಕೆ ಮುಂಚೆನೇ ಹೇಳತಕ್ಕ ಒಂದು ಕೆಪಾಸಿಟಿ ಈ ಮಗಳಲ್ಲಿ ದೇವರು ತರಲಿಕ್ಕಿದ್ದಾನೆ. ನೀವು ಅಂದುಕೊಂಡ ರೀತಿಯಲ್ಲಿ ಮಗಳಿಗೆ ಜ್ಞಾನ ಇರೋದಿಲ್ಲ, ವಿಶೇಷವಾದ ಒಂದು ಜ್ಞಾನ
ಜ್ಞಾನದಲ್ಲಿ ಮಗಳು ಬೆಳಿಲಿಕ್ಕಿದ್ದಾಳೆ. ಇವು ಓದೋದು ಮಾತ್ರ ಅಲ್ಲ, ಬೈಬಲ್ ಧ್ಯಾನ ಮಾತ್ರ ಅಲ್ಲ, ಪ್ರಾರ್ಥನಾ ವಿಷಯದಲ್ಲೂ ಕರ್ತನ ರಾಜ್ಯದ ಆಸಕ್ತಿಯಲ್ಲೂ ಚುರುಕಾಗಿ ಬೆಳೆಯತಕ್ಕ ಒಂದು ಕೃಪೆ ಈ ಮಗಳಿಗೆ ದೇವರು ಕೊಡ್ಲಿಕ್ಕಿದ್ದ. ದೇವರೇ, ನೀನೇನು ತೋರಿಸಿದ್ಯೋ ಅದನ್ನು ನಾನು ಮಾತನಾಡಿದ್ದೇನೆ. ಈ ಮಗು ರಕ್ತದಲ್ಲಿ ಮರೆಮಾಚಲ್ಪಡಲಿ, ಇನ್ನೂ ಬಲವಾದ ಶಕ್ತಿಯಿಂದ ತುಂಬಲ್ಪಡಲಿ. ಈ ದಂಪತಿಗಳು ಮಾತ್ರ ಅಲ್ಲ, ಬಂಧು ಬಳಗ ಸ್ನೇಹಿತರು ಆಶ್ಚರ್ಯ ಪಡುವ ರೀತಿಯಲ್ಲಿ ಈ ಮಗುವನ್ನು ನೀನು ಬೆಳೆಸುವುದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ಜೀವಳ ತಂದೆ, ಆಮೆನ್. ಕಡೆಯದಾಗಿ ಪಾಸ್ಟರ್ ಸುರೇಶ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊ. ಕೃಪಾಭರಿತನಾದ ದೇವರೇ, ಈ ಸಮಯದಲ್ಲಿ ಕರ್ತನೆ ಈ ಮಕ್ಕಳ ಇವರು ದಾಂಪತ್ಯ ಜೀವನಕ್ಕೆ ಕೊಟ್ಟಂಥ ಈ ಬಹುಮಾನಕ್ಕಾಗಿ ಸ್ತೋತ್ರ. ಕರ್ತನೆ, ಸಭೆಯಾಗಿ ಕರ್ತನೆ ಸ್ತೋತ್ರ. ಕರ್ತನೆ, ಬಂಧು ಮಿತ್ರರ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಮಗುವನ್ನು ದೇವರೇ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಆಶೀರ್ವಾದ ಮಾಡ್ತಾ ಇದ್ದೇವಪ್ಪ. ಕರ್ತನೆ, ನಿನ್ನ ವಾಕ್ಯ ಹೇಳ್ತದೆ, ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸ್ತದೆ ಎಂಬುದಾಗಿ, ನೀತಿವಂತನ ಗುಡಾರದಲ್ಲಿ ಐಶ್ವರ್ಯಗಳು ತುಂಬಿ ತೊಳಗ್ತದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಬೇಕಾಗಿ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದೆ ನಮ್ಮ ಸ್ವರ್ಗೀಯ ಜೀವಳ ತಂದೆ, ಆಮೆನ್.